ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಿಶೇಷವಾದ ವಂದನೆಗಳು. ಯಾಕೆ ಗೊತ್ತಾ? ಇಂದು ಗುಡ್ ಫ್ರೈಡೆ, ಶುಭ ಶುಕ್ರವಾರ ಎಂಬುದಾಗಿ ಕರೆಯುತ್ತಾರೆ, ಕೆಲವರು ಗುಡ್ ಫ್ರೈಡೆ ಎಂಬುದಾಗಿ ಕರೆಯುತ್ತಾರೆ. ಈ ದಿನ ಏನು ವಿಶೇಷ ಅಂದರೆ, ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ಸತ್ತದ್ದನ್ನು ನೆನಪಿಸಿಕೊಳ್ಳುವಂಥ ಒಂದು ದಿನ. ಆತನು ನಮಗಾಗಿ ಕೈಗಳಲ್ಲಿ ಕಾಲ್ಗಳಲ್ಲಿ ಮೊಳೆ ಹೊಡೆಯಲ್ಪಟ್ಟು ಶಿಲುಬೆಯಲ್ಲಿ ತೂಗಿ ಸತ್ತನಲ್ಲವಾ, ಆ ದಿನ ಅದನ್ನು ನೆನಪಿಸಿಕೊಳ್ಳುವಂಥ ಒಂದು ದಿನ. ಯೇಸು ಶಿಲುಬೆಯಲ್ಲಿ ಸತ್ತು 3ನೇ ದಿನ ಎದ್ದನು. ಆದರೆ ಆತನು ಶಿಲುಬೆಯಲ್ಲಿ ಸತ್ತದ್ದು ಬಹಳ ಮುಖ್ಯವಾದಂಥ ಒಂದು ಕಾರ್ಯವಲ್ಲವಾ? ಯಾಕೆ ಆತನು ಸಾಯಬೇಕು? ದೇವರು ಮನುಷ್ಯನಾಗಿ ಬಂದು ಯಾಕೆ ಸಾಯಬೇಕು ಅಂದರೆ, ರಕ್ತಧಾರಣೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. ಮನುಷ್ಯರ ದೊಡ್ಡ ಸಮಸ್ಯೆಯೇ ಪಾಪ. ಪಾಪ ಅವನ ಸಮಾಧಾನವನ್ನು ಕೆಡಿಸುತ್ತದೆ, ಮನಸ್ಸಾಕ್ಷಿಯನ್ನು ಚುಚ್ಚುತ್ತದೆ, ಪಾಪ ವ್ಯಾಧಿಗಳನ್ನು ತರುತ್ತದೆ, ವೇದನೆಗಳನ್ನುಂಟು ಮಾಡುತ್ತದೆ, ಶಾಪವನ್ನು ಬರಮಾಡುತ್ತದೆ, ಕೊನೆಗೆ ನರಕದ ಬೆಂಕಿಯೊಳಗೆ ತಳ್ಳುತ್ತದೆ. ಆದ್ದರಿಂದಲೇ ಎಲ್ಲ ಧರ್ಮಗಳಲ್ಲಿ ಕೂಡ ಪಾಪ ಕ್ಷಮಾಪಣೆಗೆಂದು ಅನೇಕ ಕಾರ್ಯಗಳನ್ನು ಹೇಳುತ್ತಾರೆ. ಪಾರಂಪರ್ಯವಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ, ಪರಿಹಾರ ಎಂಬುದಾಗಿ ಮಾಡುತ್ತಾರೆ. ಪಾಪಕ್ಕೆ ಒಂದು ಪರಿಹಾರ ಅವಶ್ಯ ಎಂಬುದಾಗಿ ಎಲ್ಲರಿಗೂ ಕೂಡ ಗೊತ್ತು. ಏನು ಮಾಡಿ ನಮ್ಮ ಪಾಪಗಳನ್ನು ಪರಿಹರಿಸಿಕೊಳ್ಳಲು ಸಾಧ್ಯ ಅಂದುಕೊಳ್ಳುತ್ತೀರಿ? ಹಣ ಖರ್ಚು ಮಾಡಿ ಪರಿಹಾರ ಸಾಧ್ಯವಾ? ಅಥವಾ ನಮ್ಮನ್ನೇ ಹಿಂಸೆ ಪಡಿಸಿಕೊಂಡು ಗಾಯ ವೇದನೆ ಪಡಿಸಿಕೊಂಡರೆ ಪರಿಹಾರ ಉಂಟಾಗುತ್ತದಾ? ಅಥವಾ ದಾನ ಧರ್ಮಗಳನ್ನು ಮಾಡಿ ಪರಿಹರಿಸಿಕೊಳ್ಳಲು ಸಾಧ್ಯವಾ? ಯಾವುದು ಪರಿಹಾರವನ್ನು ಉಂಟು ಮಾಡೋದು? ಒಂದು ಪರಿಹಾರ ಅವಶ್ಯ. ಆದ್ದರಿಂದಲೇ ಎಲ್ಲ ವೇದಗಳು ಕೂಡ ಹೇಳುತ್ತವೆ, ರಕ್ತ ಸುರಿಸಲ್ಪಡುವುದರ ಮೂಲಕವೇ ಪಾಪ ಕ್ಷಮಿಸಲ್ಪಡುವುದು. ದೋಷ ಇಲ್ಲದೇ ಇರುವ ಮನುಷ್ಯ ರಕ್ತ ಸುರಿಸಲ್ಪಟ್ಟರೆ ಮನುಷ್ಯನ ಪಾಪಗಳು ಪರಿಹಾರವಾಗುವುದು. ಮನುಷ್ಯನು ತನ್ನ ತೃಪ್ತಿಗಾಗಿ ಪ್ರಾಣಿಗಳ ಪಕ್ಷಿಗಳ ರಕ್ತವನ್ನು ಸುರಿಸಿ ನನ್ನ ಪಾಪ ಕ್ಷಮಿಸಲ್ಪಟ್ಟಿತು ಎಂಬುದಾಗಿ ತನ್ನನ್ನೇ ತೃಪ್ತಿಪಡಿಸಿಕೊಳ್ಳುತ್ತಾನೆ. ಆದರೆ ಅದು ನಿಜವಾದಂಥ ಸಮಾಧಾನವನ್ನು ಬಿಡುಗಡೆಯನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದಲೇ ದೇವರು ಮನುಷ್ಯನಾಗಿ ಬಂದು ಪರಿಶುದ್ಧ ಜೀವಿತವನ್ನು ಜೀವಿಸಿದನು. ಯೇಸು ಕ್ರಿಸ್ತನು ಪರಿಶುದ್ಧ ಜೀವಿತವನ್ನು ಜೀವಿಸಿ ತನ್ನ 30ನೇ ವಯಸ್ಸಿನಲ್ಲಿ ಸೇವೆಯನ್ನು ಆರಂಭಿಸಿ 3.5 ವರ್ಷಗಳ ಕಾಲ ಜನರಿಗೆ ಒಳ್ಳೆಯದನ್ನು ಮಾಡಿ ಶಿಲುಬೆಯಲ್ಲಿ ಸಾಯಲು ತನ್ನನ್ನು ಒಪ್ಪಿಸಿ ಕೊಟ್ಟನು. ಯಾಕೆ ಆತನು ನಮಗಾಗಿ ಶಿಲುಬೆಯಲ್ಲಿ ಸತ್ತು ಪಾಪ ಪರಿಹಾರವನ್ನು ಉಂಟು ಮಾಡಬೇಕು ಎಂದು ಕೇಳಿದರೆ, 1 ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತದೆ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ಪ್ರೀತಿ, ನಿಮ್ಮ ಮೇಲಿಟ್ಟ ಪ್ರೀತಿ, ನನ್ನ ಮೇಲಿಟ್ಟ ಪ್ರೀತಿ. ಅಯ್ಯೋ, ನಾನು ಸೃಷ್ಟಿಸಿದಂಥ ಮನುಷ್ಯರು ಈ ಪಾಪಗಳಲ್ಲಿ ಸಿಲುಕಿ ಶಾಪದೊಳಗೆ ಆಗಿ ದುಷ್ಟ ಸೈತಾನ್ನಿಂದ ಪೀಡಿಸಲ್ಪಡುತ್ತಾ ಇದ್ದಾರಲ್ಲ, ಇದಕ್ಕೊಂದು ಪರಿಹಾರವನ್ನು ಉಂಟು ಮಾಡಬೇಕು ಎಂದು ಆತನು ನಮ್ಮ ಮೇಲಿಟ್ಟಂಥ ಪ್ರೀತಿಯ ನಿಮಿತ್ತ ಆತನು ನಮಗಾಗಿ ಲೋಕದಲ್ಲಿ ಮನುಷ್ಯನಾಗಿ ಬಂದು ತನ್ನನ್ನೇ ಬಲಿಯಾಗಿ ಕೊಟ್ಟು ಪಾಪಗಳಿಗೂ ಶಾಪಗಳಿಗೂ ಪರಿಹಾರವನ್ನು ಉಂಟು ಮಾಡಿದನು. ಯಾವ ಪಾಪಗಳು ಶಾಪಗಳು ನಿಮ್ಮನ್ನು ಬಾಧಿಸದಂತೆ ಅದರಿಂದ ಒಂದು ಬಿಡುಗಡೆಯನ್ನು ಕೊಟ್ಟು ನಿಮ್ಮನ್ನು ಆಶೀರ್ವಾದವಾಗಿ ಬಾಳುವಂತೆ ಮಾಡಲು ಆ ಪ್ರೀತಿಯ ನಿಮಿತ್ತ ತನ್ನನ್ನು ಬಲಿಯಾಗಿ ಕೊಟ್ಟನು. ನೀವು ಆ ಪ್ರೀತಿಯನ್ನು ನಂಬುತ್ತೀರಾ? ನಿಮ್ಮ ಮೇಲೆ ಯೇಸು ಇಟ್ಟಂಥ ಪ್ರೀತಿಯನ್ನು ನಂಬಿ, ನನ್ನನ್ನು ಇಷ್ಟು ಪ್ರೀತಿಸಿದಂಥ ಯೇಸುವೇ, ನಿಮ್ಮ ರಕ್ತದಿಂದ ನನ್ನನ್ನು ಕೂಡ ತೊಳೆದು ಪರಿಶುದ್ಧಪಡಿಸಿರಿ, ಈ ಪಾಪ ಶಾಪಗಳಿಂದ ಬಿಡುಗಡೆಯನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದರೆ, ಈ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತದ್ದರ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳುವಿರಿ. ಆಗಲೇ ಆ ನಿಜವಾದ ಪ್ರೀತಿಯನ್ನು ನೀವು ಸವಿಯಲು ಸಾಧ್ಯ. ಅಯ್ಯೋ, ಇಷ್ಟು ದೊಡ್ಡ ಆಶೀರ್ವಾದವನ್ನು ನನಗೆ ಕೊಡಲು ಆತನು ತನ್ನನ್ನೇ ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟನಲ್ಲ, ಈ ಪ್ರೀತಿ ಎಷ್ಟು ದೊಡ್ಡದು. ಆ ಪ್ರೀತಿ ಇಂದು ನಿಮ್ಮನ್ನು ಸಂಧಿಸುತ್ತಾ ಇದೆ. ಆ ಪ್ರೀತಿ ಬದಲಾಗದು. ಅದಕ್ಕೆ ಯೇಸು ಹೇಳುತ್ತಾನೆ, ನನ್ನ ಮಗನೇ ಮಗಳೇ, ಪಾಪ ಶಾಪ ವೇದನೆ ಎಂಬುದಾಗಿ ಕಂಗಾಲಾಗಬೇಡ. ನಾನು ನಿನಗೋಸ್ಕರ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದೇನೆ. ನನ್ನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಬಿಡುಗಡೆಯನ್ನು ಕೊಡುತ್ತೇನೆಂದು ಹೇಳುತ್ತಾನೆ. ನೀವು ನಂಬುತ್ತೀರಾ? ಆ ಪ್ರೀತಿಯನ್ನು ಸ್ವೀಕರಿಸಿಕೊಳ್ಳುವಿರಾ? ಆ ಪ್ರೀತಿಯನ್ನು ಸ್ವೀಕರಿಸಿಕೊಂಡಿದ್ದರೆ ಅದನ್ನು ನೆನೆಸಿ ದೇವರನ್ನು ಸ್ತುತಿಸುವಿರಾ? ದೇವರೇ, ಯೇಸುವೇ, ನನ್ನ ಮೇಲಿಟ್ಟ ಪ್ರೀತಿಯ ನಿಮಿತ್ತ ನೀವು ಮನುಷ್ಯನಾಗಿ ಬಂದು ನನಗೆ ಒಂದು ಬಿಡುಗಡೆ ಸಮಾಧಾನವನ್ನು ಕೊಡಲು, ನನ್ನ ಪಾಪ ಶಾಪಗಳಿಗೆ ಪರಿಹಾರವನ್ನು ಉಂಟು ಮಾಡಲು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತು ಇಷ್ಟು ಪ್ರೀತಿ ತೋರಿದಿರೆ ನಿಮಗೆ ಸ್ತೋತ್ರ. ಆ ಪ್ರೀತಿಯನ್ನು ಸ್ವೀಕರಿಸುತ್ತೇನೆ. ಆ ರಕ್ತದಿಂದ ನನ್ನನ್ನು ಕೂಡ ತೊಳೆದು ಪರಿಶುದ್ಧಪಡಿಸಿರಿ. ನನಗೆ ಈ ಪಾಪ ಶಾಪಗಳಿಂದ ಬಿಡುಗಡೆ ಕೊಡಿರಿ. ನನ್ನನ್ನು ಆಶೀರ್ವದಿಸಿ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.